ಪ್ರತಿನಿಧಿ ರಾಜೇಶ್ ಫೋನ್ ಸಂಪರ್ಕದಲ್ಲಿ. ರಾಜೇಶ್ ನನ್ನ ಧ್ವನಿ ರೀಚ್ ಆಗ್ತಾ ಇದೆಯಾ ತಮಗೆ? ಕೇಳ್ತಾ ಇದೆ ಸರ್. ಡಿಕೆ ಕ್ಯಾಬಿನೆಟ್ ನಲ್ಲಿ ದಾವಣಗೆರೆಯ ಯಾವ ವ್ಯಕ್ತಿತ್ವಕ್ಕೆ ಮಿನಿಸ್ಟರ್ ಆಗೋ ಭಾಗ್ಯ ಇದೆ ರಾಜೇಶ್, ತಮ್ಮ ಅಧ್ಯಯನದ ಭಾಗವಾಗಿ ಹೇಳೋದಾದ್ರೆ? ಈಗ ಅಲ್ಲಿ ಇರ್ತಕ್ಕಂಥ ಏನು ಡಿ.ಕೆ. ಶಿವಕುಮಾರ್ ಅವರೇ ಏನು ದಾವಣಗೆರೆ ದಕ್ಷಿಣ ವಿಧಾನಸಭಾ ಉಪಚುನಾವಣೆಗೆ ಸಮರ್ಥ ಅವರಿಗೆ ಟಿಕೆಟ್ ಕೊಡ್ಸಲಿಕ್ಕೆ ಸಾಕಷ್ಟು ಹೋರಾಟ ಮಾಡಿ ಕೊಡ್ಸಿದ್ರು. ಹೀಗಾಗಿ ಏನು ಯೂಶುವಲ್ ಆಗಿ ಮಲ್ಲಿಕಾರ್ಜುನ್ ಅವರಿಗೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಮತ್ತು ತೋಟಗಾರಿಕೆ 2 ಸ್ಥಾನಗಳನ್ನ ಕೊಟ್ಟಿದ್ರು. ಈ ಬಾರಿಯೂ ಕೂಡ ಅವ್ರಿಗೆ ಕೊಡ್ಬೋದು ಅನ್ನೋದು ಇಲ್ಲಿ ನಿರೀಕ್ಷೆ ನೋಡಿದ್ರೆ ಆ ತರ ಕಾಣ್ತಾ ಇದೆ. ಆದ್ರೆ ಸಹ ಇನ್ನೊಂದು ಏನಾಗ್ತದೆ ಅಂದ್ರೆ ಶಾಂತನಗೌಡರು ಹೊನ್ನಾಳಿಯ ಶಾಸಕರು ಕೂಡ ಒಂದು ಆಕಾಂಕ್ಷಿಗಳು, ಯಾಕಂದ್ರೆ ಅವ್ರು ಸೀನಿಯರ್ ಇದ್ದಾರೆ. ಇದು ನನ್ನ ಕೊನೆಯ ಚುನಾವಣೆ ಅಂತ ಹೇಳಿ ಲಾಸ್ಟ್ ಟೈಮ್ ಹೇಳಿದ್ರು, ಈ ಬಾರಿ ಕೊನೆಯ ಚುನಾವಣೆ ಅಂತ ಹೇಳಿ ಕಣಕ್ಕೆ ಗೆದ್ದಿದ್ದಾರೆ. ಹೀಗಾಗಿ ಅವರು ಕೂಡ ಸಾಕಷ್ಟು ಲಾಬಿಯನ್ನ ನಡೆಸ್ತಾ ಇದ್ದಾರೆ. ಈಗಾಗಲೇ ಸಾಕಷ್ಟು ಬೆಂಗಳೂರಲ್ಲಿ ಹೋರಾಟಗಳು ಮಾಡಿದ್ದಾರೆ, ಅಂದ್ರೆ ಅವರೇ ಆದ ಪಕ್ಷದ ಒಳಗಡೆ ಹೋರಾಟವನ್ನು ನಡೆಸ್ತಾನೆ ಇದ್ದಾರೆ. ಹೀಗಾಗಿ ಕೊನೆಗೆ ಡಿ.ಕೆ. ಶಿವಕುಮಾರ್ ಬಣದಲ್ಲಿ ಏನು ಶಿವಲಿಂಗ ಬಸವರಾಜ್ ಕೂಡ, ನಾನು ಕೂಡ ಆಕಾಂಕ್ಷೆಯನ್ನ ಮಾತನ್ನ ಏನ್ ಮೊನ್ನೆ ಫಸ್ಟ್ ಟೈಮ್ ಗೆದ್ದಿದ್ದಾರೆ ಅವರು ಚನ್ನಗಿರಿಯಿಂದ, ಅವರು ಕೂಡ ಡಿ.ಕೆ. ಶಿ ಅವರಿಗೆ ತುಂಬಾ ಆಪ್ತರು. ಹೀಗಾಗಿ ಯಾರಿಗೆ ಕೊಡ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ಸರ್. ರಾಜೇಶ್, ಇನ್ನು ಈ ಬಾರಿ ಡಿಕೆ ಕ್ಯಾಬಿನೆಟ್ ನಲ್ಲಿ ಸ್ವಲ್ಪ ಈ ಜಾತಿ ಲೆಕ್ಕಾಚಾರ ಆಧಾರಿತವಾಗಿಯೇ ಕ್ಯಾಬಿನೆಟ್ ರಚನೆ ಆಗುತ್ತೆ. ಸೊ ದಾವಣಗೆರೆ ವಿಚಾರದಲ್ಲಿ ಜಾತಿ ಲೆಕ್ಕಾಚಾರಗಳು ಡಿಕೆ ಕ್ಯಾಬಿನೆಟ್ಗೆ ಧನಾತ್ಮಕವಾದಂತಹ ವಿಚಾರನ ಅಂತ ರಾಜೇಶ್? ಹೌದು, ಖಂಡಿತ. ಯಾಕಂದ್ರೆ ಲಿಂಗಾಯತರ ಕೋಟಾದಲ್ಲಿ ಇಲ್ಲಿ 3 ಜನ ಲಿಂಗಾಯತರಾಗ್ತಾರೆ. ಶಿವಲಿಂಗ ಬಸವರಾಜ್ ಅಂದ್ರೆ ಏನು ಡಿ.ಕೆ. ಶಿವಕುಮಾರ್ ಅವರಿಗೆ ಆಪ್ತರಾಗಿದ್ದಾರೆ, ಅವರು ಚನ್ನಗಿರಿಯಿಂದ ಪ್ರಥಮ ಬಾರಿಗೆ ಬಂದಿದ್ದಾರೆ. ಆಮೇಲೆ ಯುವಕರಾಗ್ತಾರೆ. ಒಂದು ಎರಡನೇದು ಶಾಂತನಗೌಡರು ಸೀನಿಯರ್ ಮೋಸ್ಟ್, ಅವರು ಕೂಡ ಲಿಂಗಾಯತ ಕಮ್ಯುನಿಟಿಗೆ ಸೇರಿದಂತವ್ರು ಆಗ್ತಾರೆ. ಕೂಡ ನಾನು ಆಕಾಂಕ್ಷೆ ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಲಾಸ್ಟ್ ಟೈಮ್ ಕೂಡ ಕೇಳಿಲ್ಲ, ಯಾವಾಗೂ ನಾನು ಕೇಳಿಲ್ಲ. ಈ ಬಾರಿನಾದ್ರೂ ನನಗೆ ಕೊನೆಯ ಒಂದು ಇದಿದೆ, ಅವಕಾಶ ಇದೆ. ಹೀಗಾಗಿ ನಾನು ಮಾಜಿ ಮಂತ್ರಿ ಅಂತ ಅನ್ಸ್ಕೋಬೇಕು ಅನ್ನೋ ಆಸೆ ಇದೆ. ಹಾಗೆ ಅವರು ಕೂಡ ಒಂದು ಪೈಪೋಟಿ ನಡೆಸ್ತಾ ಇದ್ದಾರೆ. ಇವೆರಡರ ನಡುವೆ ಏನು ಈಗಾಗಲೇ ಸಮರ್ಥ ಅವ್ರನ್ನ ಗೆಲ್ಸಿ ಸಾಕಷ್ಟು ಇದು ಮಾಡತಕ್ಕಂಥ ಮಲ್ಲಿಕಾರ್ಜುನ್ ಅವರು ಅಲ್ಲಿ ತಮ್ಮದೇ ಆದ ಒಂದು ಸ್ಥಾನಮಾನವನ್ನು ಉಳಿಸ್ಕೊಂಡಿದ್ದಾರೆ. ಹೀಗಾಗಿ ಮಲ್ಲಿಕಾರ್ಜುನ್ ಅವರಿಗೆ ಹೆಚ್ಚಿನ ಒಂದು ಒತ್ತನ್ನು ಕೊಟ್ಟು ಕ್ಯಾಬಿನೆಟ್ ಅಲ್ಲಿ ಒಂದು ಸಚಿವ ಸ್ಥಾನಮಾನ ಕೊಡಬಹುದು ಅನ್ನೋದು ನಿರೀಕ್ಷೆ ಇದೆ ಸಾಯಿ. ಥ್ಯಾಂಕ್ ಯು ರಾಜೇಶ್ ತಮ್ಮೆಲ್ಲ ಡೀಟೇಲ್ಸ್ಗೆ. ಈ ಬಾರಿಯೂ ಕೂಡ ಮಲ್ಲಿಕಾರ್ಜುನ್ ಅವರಿಗೆ ಸಚಿವ ಸ್ಥಾನ ಸಿಗುತ್ತೆ. ಈ ಹಿಂದೆ ಗಣಿ ಇಲಾಖೆಯನ್ನ ನಿಭಾಯಿಸಿದವರು, ಗಣಿ ಇಲಾಖೆಯಲ್ಲೂ ಈ ಹಿಂದೆ ಅನೇಕ ಸಣ್ಣ ಪುಟ್ಟ ವಿಚಾರಗಳಲ್ಲಿ ವಿವಾದಕ್ಕೊಳಗಾಗಿದ್ರು ಕೂಡ ಗಣಿ ಅನ್ನುವ ಅತಿ ದೊಡ್ಡ ಇಲಾಖೆಯನ್ನು ನಿಭಾಯಿಸಿದ ಎಸ್ ಮಲ್ಲಿಕಾರ್ಜುನ್ ಅವರಿಗೆ ಡಿಕೆ ಕ್ಯಾಬಿನೆಟ್ನಲ್ಲಿ ಒಂದು ಅವಕಾಶ ಸಿಗುತ್ತಾ? ಲಿಂಗಾಯತ ಸಮುದಾಯದ ಅತಿ ದೊಡ್ಡ ಧ್ವನಿಯಾಗಿದ್ದವರು ಶಾಮನೂರು ಶಿವಶಂಕರಪ್ಪ, ಅವರು ಸುಪುತ್ರ ಎಸ್ ಮಲ್ಲಿಕಾರ್ಜುನು. ಇನ್ನು ಹುಬ್ಬಳ್ಳಿ ಧಾರವಾಡ ಜಿಲ್ಲೆಯಲ್ಲಿ ಯಾರಿಗೆ ಸ್ಥಾನ ಸಿಗುತ್ತೆ ಈ ಬಗ್ಗೆ ಮಾತನಾಡೋಣ. ನಮ್ಮ ಪ್ರತಿನಿಧಿ ಮಂಜುನಾಥ್ ಫೋನ್ ಸಂಪರ್ಕದಲ್ಲಿ. ಮಂಜುನಾಥ್, ಡಿ.ಕೆ. ಶಿವಕುಮಾರ್ ಅವರ ಕ್ಯಾಬಿನೆಟ್ ಸಮರ ಜೋರಾಗಿದೆ. ನಿಮ್ಮ ಅಧ್ಯಯನದ ಭಾಗವಾಗಿ ನೀವು ಫೀಲ್ಡ್ ನಲ್ಲಿ ಗಮನಿಸಿದಂತೆ ಈ ಬಾರಿ ಯಾರಿಗೆ ಅವಕಾಶ ಸಿಗಬಹುದು ಡಿಕೆ ಕ್ಯಾಬಿನೆಟ್ ನಲ್ಲಿ? ಮಂಜುನಾಥ್. ಎಸ್ ಶಹೀಲ್, ಏನು ಈಗ ನೂತನ ಸಿಎಂ ಆಗಿ ಡಿ.ಕೆ. ಶಿವಕುಮಾರ್ ಅವರು ನಾಳಿದ್ದು ಒಂದು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಈ ಪ್ರಮಾಣ ವಚನ ಸ್ವೀಕಾರ ಮಾಡಿದ ನಂತರ ಕ್ಯಾಬಿನೆಟ್ ತುಂಬಾನೇ ಕುತೂಹಲ ಕೆರಳಿಸಿರುವಂತದ್ದು. ಯಾಕೆ ಅಂತಂದ್ರೆ ಸಿದ್ದರಾಮಯ್ಯನ ಕ್ಯಾಬಿನೆಟ್ ನಲ್ಲಿ ಕೂಡ ಸಂತೋಷ್ ಲಾಡ್ ಅವರು 2 ಬಾರಿ ಸಚಿವ ಸ್ಥಾನವನ್ನು ಗಿಟ್ಟಿಸಿಕೊಂಡಿದ್ರು. ತದನಂತರ ಧಾರವಾಡ ಜಿಲ್ಲೆಯಲ್ಲಿ ಸಿದ್ದರಾಮಯ್ಯನವರ ಕ್ಯಾಬಿನೆಟ್ ಅಂದ್ರೆ 2013 ಆಗ್ಲಿ 2023ನ ಕ್ಯಾಬಿನೆಟ್ ನಲ್ಲಿ 2013ರಲ್ಲಿ ವಿನಯ್ ಕುಲಕರ್ಣಿ ಮತ್ತು ಸಂತೋಷ್ ಲಾಡ್ ಅವರು ಕ್ಯಾಬಿನೆಟ್ ನಲ್ಲಿ ಇದ್ರು, ಮತ್ತು 2023 ಕ್ಯಾಬಿನೆಟ್ ನಲ್ಲಿ ಕೂಡ ಸಂತೋಷ್ ಲಾಡ್ ಅವರು ಒಂದು ಸಚಿವ ಸ್ಥಾನವನ್ನು ಗಿಟ್ಟಿಸಿಕೊಂಡಿದ್ರು. ಆದ್ರೆ ಈಗ ನೂತನ ಸಿಎಂ ಆಗಿ ಡಿ.ಕೆ. ಶಿವಕುಮಾರ್ ಪ್ರಮಾಣ ವಚನ ಸ್ವೀಕರಿಸುವ ಹಿನ್ನೆಲೆಯಲ್ಲಿ ಈಗ ಧಾರವಾಡದ ಜಿಲ್ಲೆಯಲ್ಲಿ ಯಾರಿಗೆ ಮಂತ್ರಿ ಭಾಗ್ಯ ಎಂಬುದು ಈಗ ಸಾಕಷ್ಟು ಕುತೂಹಲ ಕೆರಳಿಸುವಂತದ್ದು. ಪ್ರಮುಖವಾಗಿ ಹ್ಯಾಟ್ರಿಕ್ ಗೆಲುವು ಸಾಧಿಸಿರುವಂತಹ ಹುಬ್ಬಳ್ಳಿಯ ಪೂರ್ವ ವಿಧಾನಸಭಾ ಕ್ಷೇತ್ರದ ಪ್ರಸಾದ್ ಅಬ್ಬಯ್ಯ ಅವರು ಒಂದು ಕಡೆಗೆ ಈಗಾಗಲೇ ಸಚಿವ ಸ್ಥಾನಕ್ಕೆ ಲಾಬಿ ನಡೆಸ್ತಾ ಇದ್ರೆ, ಇನ್ನೊಂದು ಕಡೆಗೆ ವಿಧಾನ ಪರಿಷತ್ ಸದಸ್ಯರಾದಂತ ಸಲೀಂ ಅಹಮದ್ ಅವರು ಒಂದು ಲಿಸ್ಟ್ ನಲ್ಲಿ ಈಗಾಗಲೇ ಒಂದು ತಮ್ಮದೇ ಆದ ಲಾಬಿ ಕೂಡ ನಡೆಸ್ತಾ ಇದ್ದಾರೆ. ಇದರ ಜೊತೆಗೆ ಕಾಂಗ್ರೆಸ್ ಪಕ್ಷಕ್ಕೆ ಬಂದಂತ ಮೊದಲನೇ ಬಾರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಬಂದು ನವಲಗುಂದ ಶಾಸಕರಾದಂತ NH ಕೋನ್ ರೆಡ್ಡಿ ಅವರು ಕೂಡ ನಾವು ಏನು ಕಡಿಮೆ ಇಲ್ಲ ಎಂಬಂತೆ ಈಗಾಗಲೇ ಸಚಿವ ಸ್ಥಾನದ ಒಂದು ಲಾಬಿ ಕೂಡ ಈಗಾಗಲೇ ನಡೆಸ್ತಾ ಇರುವಂತದ್ದು. ಆದ್ರೆ ಇಲ್ಲಿ ಯಾರಿಗೆ ಕ್ಯಾಬಿನೆಟ್ ನಲ್ಲಿ ಒಂದು ಸಚಿವ ಸ್ಥಾನ ಸಿಗುತ್ತೆ ಎಂಬುದು ಕೂಡ ಈಗ ಸಾಕಷ್ಟು ಕುತೂಹಲ
ಒಂದು ಉಂಟು ಮಾಡಿರುವಂತದ್ದು. ಈಗಾಗಲೇ ಧಾರವಾಡ ಜಿಲ್ಲೆಯಲ್ಲಿ ಸಂಡೂರಿನಿಂದ ಮುಂದೆ ಕಲಘಟಗಿಯಲ್ಲಿ ಗೆದ್ದು 2 ಬಾರಿ ಗೆದ್ದ ತಕ್ಷಣ ಅವರಿಗೆ 2 ಬಾರಿ ಕೂಡ ಸಚಿವ ಸ್ಥಾನವನ್ನು ಈಗಾಗಲೇ ಸಂತೋಷ್ ಲಾಡ್ ಅವರಿಗೆ ನೀಡಿರುವಂತದ್ದು ಒಂದು ಭಾಗವಾದ್ರೆ, ಹ್ಯಾಟ್ರಿಕ್ ಗೆಲುವು ಸಾಧಿಸಿ ಇಲ್ಲಿವರೆಗೂ 3 ಬಾರಿ ಗೆದ್ದರೂ ಕೂಡ ಒಂದೇ ಒಂದು ಬಾರಿ ಸಚಿವರಾಗಿ ಪ್ರಸಾದ್ ಅಬ್ಬಯ್ಯವರು ಚಾನ್ಸ್ ಕೂಡ ಸಿಕ್ಕಿರ್ಲಿಲ್ಲ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಸಿದ್ದರಾಮಯ್ಯನವರು ಮುಖಾಂತರ ಈಗಾಗಲೇ ಪ್ರಸಾದ್ ಅಬ್ಬಯ್ಯ ಆಗ್ಲಿ ಮತ್ತು ಸಚಿವ ಸಂತೋಷ್ ಲಾಡ್ ಆಗ್ಲಿ ಒಂದು ಕಡೆ ಪ್ರಯತ್ನ ಮಾಡ್ತಾ ಇದ್ರೆ, ಇನ್ನೊಂದು ಕಡೆಗೆ ಸಲೀಂ ಅಹ್ಮದ್ ಅವರು, ಪರಿಷತ್ ಸದಸ್ಯರಂತ ಸಲೀಂ ಅಹ್ಮದ್ ಅವರು ರಾಷ್ಟ್ರೀಯ ನಾಯಕರ ನಂಟು ಮತ್ತು ಸಿದ್ದರಾಮಯ್ಯನವರ ನಂಟು ಮತ್ತು DKಶಿ ಅವರ ನಂಟು ಹಿಡಿದುಕೊಂಡು ಈಗ ಕ್ಯಾಬಿನೆಟ್ ಸೇರಲು ಈಗಾಗಲೇ ಸಿದ್ಧವಾಗಿರುವಂತದ್ದು. ಆದ್ರೆ ಇಲ್ಲಿ ಪ್ರಮುಖವಾಗಿ ಪೈಪೋಟಿ ಬಿದ್ದಿರುವುದು ಪ್ರಸಾದ್ ಅಬ್ಬಯ್ಯ ಮತ್ತು ಸಂತೋಷ್ ಲಾಡ್, ಸಲೀಂ ಅಹ್ಮದ್ ತ್ರಿಮೂರ್ತಿಗಳ ನಡುವೆ ಈಗ ಪೈಪೋಟಿ ಬಿದ್ದಿರುವಂತದ್ದು. ಇದರಲ್ಲಿ ಇನ್ನೊಂದು ವಿಚಾರ ಏನಂತಂದ್ರೆ, ಹಿಂಬಾಗಿಲಿನಿಂದ ವಿಧಾನ ಪರಿಷತ್ ಸದಸ್ಯರಾದಂತ FH ಜಗಪ್ಪನವರು ಕೂಡ ಒಂದು ಕಡೆ ಪ್ರಯತ್ನ ನಡೆಸ್ತಾ ಇದ್ದಾರೆ ಎಂಬ ಕೂಡ ಮಾತುಗಳು ಈಗಾಗಲೇ ಕೇಳಿ ಬರ್ತಾ ಇರುವಂತದ್ದು. ಆದ್ರೆ ಪ್ರಮುಖವಾಗಿ ತ್ರಿಮೂರ್ತಿಗಳ ಫೈಟ್ ಈಗ ಜೋರಾಗಿ ನಡೆದಿರುವಂತದ್ದು ಶಾಹಿಲ್. ಇನ್ನು ಮಂಜುನಾಥ್, ಇದರಲ್ಲಿ ಪ್ರತ್ಯೇಕವಾಗಿ ನಾವು ಗಮನಿಸಬೇಕಾಗಿರೋದು, ಸಂತೋಷ್ ಲಾಡ್ ಹೇಳಿ ಕೇಳಿ ಸಿದ್ದರಾಮಯ್ಯರ ಪರಮಾಪ್ತ ಬಳಗದಲ್ಲಿ ಬರ್ತಾರೆ. 18 ವರ್ಷಗಳಿಂದ ನಿಕಟವಾಗಿ ಸಂಪರ್ಕದಲ್ಲಿದ್ದವರು, ಸಂಪರ್ಕ ಮಾತ್ರ ಅಲ್ಲ ಸಂಬಂಧದಲ್ಲೇ ಇದ್ದವರು. ಸೊ DK ಶಿವಕುಮಾರ್ ಅವರ ಕ್ಯಾಬಿನೆಟ್ನಲ್ಲಿ ಬಹುತೇಕ ಖಚಿತ ಅಂತ ನಾವು ಹೇಳ್ಬಹುದಾ ಸಂತೋಷ್ ಲಾಡ್ ಮಿನಿಸ್ಟರ್ ಆಗೋದು? ಇನ್ನೊಂದು ಕಡೆಗೆ ಅಳುದು ತೂಗಿ ನೋಡಬೇಕಾಗುತ್ತೆ. ಯಾಕಂದ್ರೆ ಶಾಹಿಲ್ 2 ಬಾರಿ ಧಾರವಾಡದ ಕಲಘಟಗಿ ವಿಧಾನಸಭಾ ಕ್ಷೇತ್ರದಿಂದ ಏನು ಸಂತೋಷ್ ಲಾಡ್ ಅವರು ಗೆಲ್ದ ತಕ್ಷಣಕ್ಕೆ ಅವರಿಗೆ 2 ಬಾರಿ ಕೂಡ ಸಚಿವ ಸ್ಥಾನ ಸಿಕ್ಕಿರುತ್ತೆ. ಇನ್ನೊಂದು ಕಡೆಗೆ ಹುಬ್ಬಳ್ಳಿಯ ಪೂರ್ವ ವಿಧಾನಸಭಾ ಕ್ಷೇತ್ರದ ಹ್ಯಾಟ್ರಿಕ್ ಗೆಲುವು ಸಾಧಿಸಿದ್ರು ಕೂಡ ಅವರಿಗೆ ನಿಗಮ ಮಂಡಳಿಗೆ ಮಾತ್ರ ಶಾಸಕ ಪ್ರಸಾದ್ ಅಬ್ಬಯ್ಯ ಅವರು ಸೀಮಿತವಾಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಈಗ ಕ್ಯಾಬಿನೆಟ್ ನಲ್ಲಿ ಸಂತೋಷ್ ಲಾಡ್ ಅವರು ಸಿದ್ದರಾಮಯ್ಯನವರ ಪರ ಮುಂದಿಟ್ಕೊಂಡು ಸಚಿವ ಸ್ಥಾನ ಪಡೆಯಲು ಒಂದು ಲಾಬಿ ನಡೆಸ್ತಾ ಇದ್ರೆ, ಪ್ರಸಾದ್ ಅಬ್ಬಯ್ಯರು ಕೂಡ ಸಿದ್ದರಾಮಯ್ಯನವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರುವರು. ಜೊತೆಗೆ ಮತ್ತು DKಶಿ ಅವರ ಜೊತೆಗೇನೂ ಕೂಡ ಒಂದು ಪ್ರೀತಿ ಸಂಬಂಧ, ಉತ್ತಮ ಸಂಬಂಧ ಕೂಡ ಹೊಂದಿದ್ದಾರೆ. ಆದ್ರೆ ಈಗ 2ನೇ ಬಾರಿಗೆ ಒಂದು ಅಧಿಕಾರ ಹಸ್ತಾಂತರ CM ಬದಲಾವಣೆ ಆದ ಹಿನ್ನೆಲೆಯಲ್ಲಿ ಪ್ರಸಾದ್ ಅಬ್ಬಯ್ಯವರು ಕೂಡ ಈ ಬಾರಿ ನನಗೆ ಸಚಿವ ಸ್ಥಾನದ ಕ್ಲೈಮ್ ಕೂಡ ಒಂದು ಬಲವಾಗಿ ನಡೆಸ್ತಾ ಇರುವಂತದ್ದು ಶಾಹಿಲ್. ಆದ್ರೆ ಇಲ್ಲಿ ಸಂತೋಷ್ ಲಾಡ್ ಮತ್ತು ಸಲೀಂ ಅಹ್ಮದ್ ಮತ್ತು ಪ್ರಸಾದ್ ಅಬ್ಬಯ್ಯರ ನಡುವೆ ಒಂದು ಬಿಗ್ ಫೈಟ್ ಕೂಡ ನಡೀತಾ ಇರುವಂತದ್ದು ಶಾಹಿಲ್, ಪ್ರಮುಖವಾಗಿ ನೋಡ್ಬೇಕಂದ್ರೆ. ಥ್ಯಾಂಕ್ ಯು ಮಂಜುನಾಥ್ ತಮ್ಮೆಲ್ಲ ಡೀಟೇಲ್ಸ್ಗೆ. DK ಕ್ಯಾಬಿನೆಟ್ನಲ್ಲಿ CM ಸ್ಥಾನವೂ ಸೇರಿ 34 ಖಾತೆಗಳಿದಾವೆ. CM ಸ್ಥಾನವನ್ನು ಹೊರತುಪಡಿಸಿದ್ರೆ 33 ಸ್ಥಾನ. ಈ ಸ್ಥಾನಗಳಿಗೆ ಯಾರು ಮಂತ್ರಿಗಳಾಗಬೇಕು ಅನ್ನುವ ನಿರ್ಧಾರ, ಆ ನಿರ್ಧಾರಕ್ಕೆ ಸಂಬಂಧಪಟ್ಟ ಹಾಗೆ ಹೈಕಮಾಂಡ್ ನಾಯಕರ 11-11-11 ಸೂತ್ರ ನಿಜಕ್ಕೂ ಎಷ್ಟು ಪ್ರಮಾಣದಲ್ಲಿ DKಗೆ ಸಮಾಧಾನ ತಂದುಕೊಡುತ್ತೆ, ಇವೆಲ್ಲವೂ ಕಾದು ನೋಡಬೇಕಾದ ಡೆವಲಪ್ಮೆಂಟ್ಗಳು. ನೋಡ್ತಾ ಇರಿ ಫ್ರೀಡಂ ಟಿವಿ, ಇದು ಜನಸಾಮಾನ್ಯರ ಚಾನಲ್.